ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನನ್ನನ್ನ ರಾಜಕೀಯವಾಗಿ ಮುಗಿಸುವುದಕ್ಕೆ ದೊಡ್ಡ ಸಂಚು ನಡೀತಾ ಇದೆ. ಆದರೆ ರಣರಂಗದಿಂದ ಓಡಿ ಹೋಗುವ ಹೇಡಿ ನಾನಲ್ಲ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪೋಸ್ಟ್ ಇದು. ಒಂದು ಕಡೆ ಮುಖ್ಯಮಂತ್ರಿ ಬದಲಾವಣೆ ಆಗಬೇಕು ಅಂತ ಬಯಸ್ತಾ ಇರುವಂಥ ಗುಂಪು, ಮತ್ತೊಂದು ಕಡೆ ಆಗಬಾರದು ಅಂತ. ಇವೆಲ್ಲದರ ನಡುವೆ ಸಿದ್ದರಾಮಯ್ಯನವರ ಪೋಸ್ಟಿನ ಸಾರಾಂಶ ಇದು. ನನ್ನನ್ನು ರಾಜಕೀಯವಾಗಿ ಮುಗಿಸೋದಕ್ಕೆ ಸಂಚು ನಡೀತಿದೆ, ರಣರಂಗದಿಂದ ಓಡಿ ಹೋಗುವಂತ ಹೇಡಿ ನಾನಲ್ಲ ಅಂತಾರೆ ಸಿದ್ದರಾಮಯ್ಯನವರು. ಕುರಿ ಕಾಯೋನು ಸಿಎಂ ಆಗಿದ್ದಕ್ಕೆ ಕಣ್ಣು ಕೆಂಪಾಗ್ಬಿಟ್ಟಿದೆ. ಕುರಿ ಕಾಯೋನು ಸಿಎಂ ಆಗಿದ್ದಕ್ಕೆ ಕಣ್ಣು ಕೆಂಪಾಗಿದೆ ಅಂತ ಎಕ್ಸ್ನಲ್ಲಿ ವಿರೋಧಿಗಳಿಗೆ ಸಂದೇಶ ಕೊಟ್ಟರ ಮುಖ್ಯಮಂತ್ರಿಗಳು ಅಂತ. ನನ್ನ ಮೇಲೆ ವಿರೋಧಿಗಳಿಂದ ದಾಳಿ ಆಗ್ತಿದೆ, ಟೀಕೆ ಆಗ್ತಿದೆ, ಆರೋಪಗಳು ಬರ್ತಾ ಇದೆ. ಬುದ್ಧ ಬಸವಣ್ಣವರ ಹಾದಿಯಲ್ಲೇ ನನಗೂ ಕೂಡ ಕಾಟ ಕೊಡಲಾಗ್ತಿದೆ. ಹಾಗಾದರೆ ಅಹಿಂದ ಅಸ್ತ್ರವನ್ನು ಪ್ರಯೋಗ ಮಾಡಿದ್ರ ಸಿದ್ದರಾಮಯ್ಯನವರು? ಅಹಿಂದ ನಾಯಕ ಅಂತ ಕರೆಸ್ಕೊಳ್ತಾರೆ ಸಿದ್ದರಾಮಯ್ಯನವರು. ಭಾರಿ ಚರ್ಚೆಗೆ ಕಾರಣ ಆಗ್ತಾ ಇದೆ ಈ ಪೋಸ್ಟು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಕುರಿ ಕಾಯುತ್ತಿದ್ದವನು ಸಿಎಂ ಆದದ್ದೇ ಪಟ್ಟಭದ್ರರ ಕಣ್ಣು ಕೆಂಪಾಗೋದಕ್ಕೆ ಕಾರಣ ಅಂತ ಅನೇಕ ಜನ ವಿರೋಧ ಮಾಡ್ತಾರೆ. ಅವರು ಕುರಿ ಕಾಯ್ದವ್ರಿ ಏನು ಬಜೆಟ್ ಮಂಡನೆ ಮಾಡ್ತಾರೆ, ಅವ್ರಿಗೇನು ಆರ್ಥಿಕತೆಯ ಬಗ್ಗೆ ಜ್ಞಾನ ಏನಿದೆ ಅಂತ ಅನೇಕ ಜನ ವಿರೋಧ ಪಕ್ಷದವರು ಕೆಲವೊಂದು ಜನ ಮಾತನಾಡಿದ್ದಾರೆ. ಇದೀಗ ಸಿದ್ದರಾಮಯ್ಯನವರ ಪೋಸ್ಟ್ ಇದು. ಕುರಿ ಕಾಯೋನು ಕುರ್ಚಿಗೇರಿದ್ದಕ್ಕೆ ಹೊಟ್ಟೆ ಉರಿ. ಅಹಿಂದ ಅಸ್ತ್ರವನ್ನು ಸಿದ್ದರಾಮಯ್ಯನವರು ಪ್ರಯೋಗ ಮಾಡಿದ್ರ ಅಂತ ನೀವು ಗಮನಿಸಿ. ಈ ಹಿಂದೆ ಅಹಿಂದ ನಾಯಕನಾಗಿ 2006ರಲ್ಲಿ ಅವರು JDSನಿಂದ ಹೊರಗಡೆ ಬಂದು ಹುಬ್ಬಳ್ಳಿಯಲ್ಲಿ ಅಹಿಂದ ಸಮಾವೇಶವನ್ನು ಮಾಡಿ, ಅದೇ ದೇವೇಗೌಡರು ಅಹಿಂದ ಸಮಾವೇಶವನ್ನು ಮಾಡಬೇಡಿ ಅಂತ ಹೇಳಿದ್ರು, ಸಿದ್ದರಾಮಯ್ಯನವರು ಮಾಡಿದ್ರು. ಅವತ್ತಿನಿಂದ ಇಲ್ಲಿಯ ತನಕ ದೇವರಾಜ್ ಅರಸುವ ನಂತರ ಸಿದ್ದರಾಮಯ್ಯನವರು ಅಹಿಂದ ನಾಯಕ ಅಂತ ಗುರುಸ್ಕೊಂಡಿದ್ದಾರೆ. ಅಲ್ಪಸಂಖ್ಯಾತ ಹಿಂದುಳಿದ ವರ್ಗಗಳ ಈ ಒಟ್ಟಾರೆ ನಾಯಕತ್ವದ ಬಗ್ಗೆ ಸಿದ್ದರಾಮಯ್ಯನವರದ್ದು ಒಂದು ಹಿಡಿತ ಇದೆ. ಅದೇ ಕಾರಣಕ್ಕಾಗಿ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಮತಗಳು ಕೂಡ ಬರುತ್ತೆ. ಹೀಗಾಗಿ ಸಿದ್ದರಾಮಯ್ಯನವರು ಅಹಿಂದ ನಾಯಕ ಅಂತಲೇ ಕರೆಸ್ಕೊಳ್ತಾರೆ. ಭಾರಿ ಚರ್ಚೆಗೆ ಕಾರಣ ಆಗಿದೆ ಈ ಪೋಸ್ಟ್ ಇದು. ನನ್ನ ಮೇಲೆ ವಿರೋಧಿಗಳು ನಡೆಸ್ತಾ ಇರುವ ಬಹುತೇಕ ದಾಳಿಗಳು, ಮಾಡ್ತಾ ಇರುವ ಟೀಕೆ ಆರೋಪಗಳಿಗೆ ನಾನು ಹುಟ್ಟಿದ ಜಾತಿಯೂ ಒಂದು ಕಾರಣ ಅಂತ ಸಿದ್ದರಾಮಯ್ಯನವರ ಪೋಸ್ಟ್. ಅವ್ರ ಜಾತಿಯೂ ಕೂಡ ಒಂದು ಕಾರಣ ಅಂತ ಅವ್ರು ಅದರಲ್ಲಿ ಹೇಳ್ತಾರೆ. ಕುರಿ ಕಾಯುತ್ತಾ ಇರಬೇಕಾದವನು ಮುಖ್ಯಮಂತ್ರಿ ಆಗ್ಬಿಟ್ನಲ್ಲ, ಆರ್ಥಿಕ ತಜ್ಞರಿಗೆ ಸರಿಸಮಾನಾಗಿ ನಿಂತು ಸಾಲು ಸಾಲು ಬಜೆಟ್ ಮಂಡಿಸಿ ಶಬಾಸ್ಗಿರಿ ಗಳಿಸ್ತಾ ಇದ್ದೇನಲ್ಲ, ಈ ಅಸಹನೆ, ದ್ವೇಷ, ಅಸೂಹೆ ಅವ್ರ ಒಳಗಡೆಗೆ ಕುದಿತಾ ಇದೆ. 17ನೇ ಬಜೆಟ್ಟಿಗೆ ಮಂಡಿಸ್ತಾ ಇರೋದು ಅವರು. 17ನೇ ಬಜೆಟನ್ನು ಮಂಡಿಸ್ತಾ ಇದ್ದಾರೆ. ದೇಶದಲ್ಲೇ ಅತಿ ಹೆಚ್ಚು ಬಜೆಟ್ ಮಂಡಿದ 2ನೇ ವ್ಯಕ್ತಿ ಆಗ್ತಾರೆ ಇವರು ಸಿದ್ದರಾಮಯ್ಯನವರು. ಹೀಗಾಗಿ ಕುರಿ ಕಾಯ್ತಾ ಇರಬೇಕಾದಂತಹ ನಾನು, ಅಂದರೆ ಇರಬೇಕಾಗಿದ್ದವನು ಮುಖ್ಯಮಂತ್ರಿ ಆಗ್ಬಿಟ್ರಲ್ವಾ ಅನ್ನುವಂಥ ಅಸೂಹೆ ಇದೆ ಅಂತ ಸಿದ್ದರಾಮಯ್ಯನವರ ಪೋಸ್ಟು. ಇಲ್ಲಿ 2 ಅರ್ಥ ಇದೆ. ಒಂದು, ಸ್ವಪಕ್ಷದವರಿಗೆ ಟಾಂಗ್ ಕೊಡ್ತಿದ್ದಾರೋ ಅಥವಾ ವಿಪಕ್ಷದವರಿಗೆ ಕೊಡ್ತಿದ್ದಾರೋ ಅಂತ ಪ್ರಶ್ನೆ ಇರೋದು. ಭಾರಿ ಚರ್ಚೆಗಂತೂ ಈ ಪೋಸ್ಟ್ ಕಾರಣ ಆಗಿದೆ.